ಹಲೋ ಹಾಯ್ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮಿಸ್ಟರ್ ಪ್ರವೀಣ್ ಆಫೀಸಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ಕ್ಲಾಸಲ್ಲಿ ಕೂಡ ನೀವು ಪ್ರಶ್ನೆ ಪತ್ರಿಕೆ 1 ಮತ್ತು 2 ನೋಡಿದ್ದೀರಾ. ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆ 3 ನೋಡ್ತಾ ಹೋಗೋಣ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಕ್ಕಿಂತ ಮುಂಚೆ ಒಂದು ಒಳ್ಳೆಯ ಮಾತನ್ನು ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಒಳ್ಳೆ ಮಾತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತ ಹೇಳಿ ಕೇಳಿದ್ರೆ, ಎವ್ರಿ ಪೇನ್ ಗಿವ್ಸ್ ಎ ಲೆಸನ್ ಆ್ಯಂಡ್ ಎವ್ರಿ ಲೆಸನ್ ಚೇಂಜ್ ಎ ಪರ್ಸನ್. ವಾ, ಎಂಥ ಒಳ್ಳೆಯ ಮಾತು. ಅಂದರೆ ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂತ ಹೇಳಿ ಕೇಳಿದ್ರೆ, ಪ್ರತಿಯೊಂದು ನೋವು ಒಬ್ಬ ಮನುಷ್ಯನ ಒಂದು ಪಾಠವನ್ನು ಕಲಿಸ್ತೈತಿ. ಸೊ ಆ ಪ್ರತಿಯೊಂದು ಪಾಠಗಳು ಮನುಷ್ಯನನ್ನು ಬದಲಾವಣೆಗೊಳಿಸ್ತೈತೆ ಅಂತೇಳಿ ಈ ಒಂದು ಮಾತನ್ನು ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ, ಬನ್ನಿ. ಸೊ ವಾರ್ಷಿಕ ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 3 2024 ಮತ್ತು 25ನೇ ಸಾಲಿನಲ್ಲಿ ಬರುವಂತಹ ವರ್ಗ ದ್ವಿತೀಯ PUC ವಿಷಯ ರಾಜ್ಯಶಾಸ್ತ್ರ ಹಾಗೂ ಅಂಕಗಳು 80 ಅಂಕಗಳಿಂದ ಈ ಪ್ರಶ್ನೆ ಪತ್ರಿಕೆ ಕೂಡಿರ್ತೈತಿ. ಸೊ ಭಾಗ ಎನಲ್ಲಿ ಬರುವಂತಹ ರೋಮನ್ ಅಂಕಿ ಸಂಖ್ಯೆ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳೊಂದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಐತಿ. ಸೊ ಪ್ರಶ್ನೆ ನಂಬರ್ 1, ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಎ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ನಂಬರ್ ಬಿ JV ಮಾಳವಂಕರ್, ಆಪ್ಷನ್ ನಂಬರ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ನಂಬರ್ ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂತ ಹೇಳಿ ಕೇಳಿದ್ರೆ ಆಪ್ಷನ್ ನಂಬರ್ ಬಿ JV ಮಾಳವಂಕರ್ ಎನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆ ಕಾರಣಗಳಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆಯನ್ನು ಏನಂತ ತಿಳಿತೀವಿ. ಸೊ ಆಪ್ಷನ್ ನಂಬರ್ ಎ ಸಾರ್ವತ್ರಿಕ ಚುನಾವಣೆ, ಆಪ್ಷನ್ ನಂಬರ್ ಬಿ ಮರುಚುನಾವಣೆ, ಆಪ್ಷನ್ ನಂಬರ್ ಸಿ ಉಪಚುನಾವಣೆ, ಆಪ್ಷನ್ ನಂಬರ್ ಡಿ ಮಧ್ಯಂತರ ಚುನಾವಣೆ. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಪ್ಷನ್ ನಂಬರ್ ಸಿ ಉಪಚುನಾವಣೆ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ಈ ಒಂದು ಉಪಚುನಾವಣೆ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಯಾವುದು ತಿಳಿಸಿದಾರ. ಸೊ ಆಪ್ಷನ್ ನಂಬರ್ ಎ ಮಸೂರಿ, ಆಪ್ಷನ್ ನಂಬರ್ ಬಿ ಹೈದರಾಬಾದ್, ಆಪ್ಷನ್ ನಂಬರ್ ಸಿ ನವದೆಹಲಿ, ಆಪ್ಷನ್ ನಂಬರ್ ಡಿ ಅಮೃತ್ಸರ್. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಪ್ಷನ್ ನಂಬರ್ ಎ ಮಸೂರಿ ಅನ್ನುವಂಥದ್ದು ಸರಿಯಾಗಿರುವಂಥ ಒಂದು ಉತ್ತರ. ಮಸೂರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಜನಾಂಗೀಯತೆಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಯಾವುದು ಅಂತ ಕೇಳಿದಾರೆ. ಜನಾಂಗೀಯತೆಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಆಪ್ಷನ್ ಎ ಆಫ್ರಿಕಾ ಅನ್ನುವಂಥದ್ದು ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೇಳಿದಾರೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೇಳಿದಾರೆ. ಕ್ವಶನ್ ನಂಬರ್ 5, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎ VK ಮೆನನ್, ಬಿ ಮಹಾತ್ಮ ಗಾಂಧೀಜಿ, ಸಿ ಪಂಡಿತ್ ಜವಾಹರ್ಲಾಲ್ ನೆಹರು, ಡಿ ರಾಮ್ ಮೋಹನ್ ಲೋಹಿಯಾ. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಪ್ಷನ್ ನಂಬರ್ ಸಿ ಪಂಡಿತ್ ಜವಾಹರ್ಲಾಲ್ ನೆಹರು ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ಈ 5 ಪ್ರಶ್ನೆಗಳಿಗೆ ನೀವು ಸರಿಯಾಗಿರುವಂಥ ಒಂದು ಉತ್ತರ ಹಾಕಿದ್ದಲ್ಲಿ 5 ಅಂಕಗಳು ನಿಮಗೆ ಸಿಗ್ತೈತಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅಂದರೆ ಇಲ್ಲಿ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ, 5 ಪ್ರಶ್ನೆಗಳಿಗೆ ಸರಿಯಾಗಿರುವಂಥ ಒಂದು ಉತ್ತರ ಹಾಕಿದಲ್ಲಿ ಇಲ್ಲಿ ಕೂಡ ನಿಮಗೆ 5 ಅಂಕಗಳು ದೊರಕ್ತವ ಅಂತ ಹೇಳಿ ಹೇಳ್ಬೋದು. ಸೊ ಕ್ವಶನನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 6, ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಹೇಳಿ ಕೇಳಿದಾರೆ. ಲೋಕಸೇವಾ ಆಯೋಗದ ನಿವೃತ್ತಿಯ ವಯಸ್ಸು ಎಷ್ಟಪ್ಪ ಅಂತೇಳಿ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ 65 ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಲೋಕಾಯುಕ್ತರನ್ನು ನೇಮಿಸುವವರು ಯಾರು. ಲೋಕಾಯುಕ್ತರನ್ನು ನೇಮಿಸುವವರು ಇದು ರಾಜ್ಯಪಾಲರು ಎನ್ನುವಂಥದ್ದು ಸರಿಯಾಗಿರುವಂಥ ಒಂದು ಉತ್ತರ. ಇದಕ್ಕೆ ಇದು ರಾಜ್ಯಪಾಲರು. ನೆಕ್ಸ್ಟ್ ಕ್ವಶನ್ ನಂಬರ್ 8, ಲೇಸಸ್ ಫೇರ್ ಪದದ ಅರ್ಥ.
ಲೇಸಸ್ ಫೇರ್ ಅನ್ನುವಂಥ ಒಂದು ಪದದ ಅರ್ಥ ಯಾವುದಪ್ಪ ಅಂತ ಕೇಳಿದ್ರೆ, ಲೇಸಸ್ ಫೇರ್ ಅಂತಂದರೆ ಯಾವುದೇ ತೆರಿಗೆ ಇರಲಾರ್ದೆ ಒಂದು ದೇಶ ಇನ್ನೊಂದು ದೇಶಗಳ ನಡುವೆ ವ್ಯಾಪಾರ ವಹಿವಾಟುಗಳನ್ನು ಮಾಡೋದನ್ನು ಲೇಸಸ್ ಫೇರ್ ಅಂತ ಹೇಳ್ತಿರ್ತಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಮುಕ್ತ ವ್ಯಾಪಾರ. ನೆಕ್ಸ್ಟ್ ಇದು ಮುಕ್ತ ವ್ಯಾಪಾರ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಅಂತಾರಾಷ್ಟ್ರೀಯ ಒಂದು ಸಂಬಂಧವನ್ನು ಮೊದಲು ಬಳಸಿದವರು ಜೆರ್ಮಿ ಬೆಂಥಾಮ್ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ಇದು 4ನೇ ಕ್ವಶನ್ಗೆ ಸರಿ, ಒಂದು 4ನೇ ಬಿಟ್ಟ ಸ್ಥಳ ಅಂತಂದರೆ 9ನೇ ಕ್ವಶನ್ಗೆ ಇದು ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಬಂಗಬಂಧು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಬಂಗಬಂಧು ಅಂತೇಳಿ ಯಾರನ್ನು ಕರೆಯುತ್ತಾರೆ ಅಂತೇಳಿ ಐತಿ. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಶೇಖ್ ಮುಜಿಬುರ್ ರೆಹಮಾನ್ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ಈ 5 ಕ್ವಶನ್ಗಳಿಗೆ ನೀವು ಸರಿಯಾಗಿರುವಂಥ ಒಂದು ಉತ್ತರ ಹಾಕಿದಲ್ಲಿ ಇಲ್ಲಿ ಕೂಡ 5 ಅಂಕಗಳು ದೊರಕ್ತವೆ. ಟೋಟಲಿ 5 ಅಂಕಗಳು ಇಲ್ಲಿ ನಿಮಗೆ ದೊರಕ್ತವೆ. ಸೊ ಅದೇ ರೀತಿಯಾಗಿ ಮುಂದೆ ನೋಡ್ತಾ ಹೋಗೋಣ. ಸೊ ಮೇನ್ ಕ್ವಶನ್ ನಂಬರ್ 3 ರೋಮನ್ ಅಂಕಿ ಸಂಖ್ಯೆ 3. ಇದು ಏನೈತಪ್ಪ ಅಂತ ಕೇಳಿದ್ರೆ ಹೊಂದಿಸಿ ಬರೆಯಿರಿ ಕೇಳಿದಾರೆ. ಹೊಂದಿಸಿ ಬರೆಯಿರಿ ಎಷ್ಟು? ಇಲ್ಲಿ 5 ಅಂಕಗಳು ದೊರಕ್ತವೆ. ಹೊಂದಿಸಿ ಬರೆಯಿರಿ ಇಲ್ಲಿ ಕೂಡ 5 ಅಂಕಗಳು ದೊರಕ್ತವೆ. ಸೊ ನೋಡ್ತಾ ಹೋಗೋಣ. ಹೊಂದಿಸಿ ಬರೆಯಿರಿ ಭಾಗ ಬಿ ಯಲ್ಲಿ ಬರುವಂತಹ ಅಥವಾ ಪಟ್ಟಿ ಎ ಪಟ್ಟಿ ಬಿ ಈ ರೀತಿಯೂ ಕೂಡ ಕೇಳ್ತಾರೆ. ಸೊ ಭಾಗ ಎದಲ್ಲಿ ನೋಡ್ತಾ ಹೋಗೋಣ. ಎ ಪಕ್ಷಾಂತರ ನಿಷೇಧ ಕಾಯ್ದೆ, ಬಿ ಜಿಲ್ಲಾಡಳಿತದ ಮುಖ್ಯಸ್ಥರು, ಸಿ ಜ್ಯೋತಿಬಾ ಫುಲೆ, ಡಿ ವೆಸ್ಟ್ ಫಾಲಿಯಾ ಒಪ್ಪಂದ, ಇ IMF ಅಂತ ಕೇಳಿದ್ದಾರೆ. ಸೊ ಪಟ್ಟಿ ಬಿ ಯಲ್ಲಿ ನೋಡ್ತಾ ಹೋಗೋಣ. ಎ ಅಂತಾರಾಷ್ಟ್ರೀಯ ನಿಧಿ, ಬಿ ಅಕ್ಷರ ಕ್ರಾಂತಿ, ಸಿ 1985, ಡಿ ಜಿಲ್ಲಾಧಿಕಾರಿ, ಇ 1648, ಎಫ್ 1950 ಅಂತೇಳಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ ಯಾವುದಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನುವಂಥದ್ದು ಎಷ್ಟರಲ್ಲಿಪ್ಪ ಅಂತ ಕೇಳಿದ್ರೆ 1985 ಅಂದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ 1985 ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಜಿಲ್ಲಾಡಳಿತದ ಮುಖ್ಯಸ್ಥರು, ಎಲ್ಲರಿಗೂ ಗೊತ್ತೈತಿ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದ್ರೆ ಜಿಲ್ಲಾಧಿಕಾರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಜ್ಯೋತಿಬಾ ಫುಲೆ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅಕ್ಷರ ಕ್ರಾಂತಿ ಅಂದರೆ ಹಿಂದಿನ ಒಂದು ಕಾಲದಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡ್ತಾರೆ. ಸೊ ಇದಕ್ಕೆ ಬಿ ಸರಿಯಾಗಿರುವಂಥ ಒಂದು ಉತ್ತರ ಅಕ್ಷರ ಕ್ರಾಂತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ವೆಸ್ಟ್ ಫಾಲಿಯಾ ಒಪ್ಪಂದ ಅಂತೇಳಿ ಯಾರು ತೊಂಬರ್ತಾರೆ ಅಂದರೆ ಎಷ್ಟರಲ್ಲಿ ಬರ್ತೈತೆಪ್ಪ ಅಂತ ಕೇಳಿದ್ರೆ 1648 ಅಂದರೆ ಇದಕ್ಕೆ ಇ ಸರಿಯಾಗಿರುವಂಥ ಒಂದು ಉತ್ತರ 1648 ಇ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ IMF ಅಂದರೆ ಇದರ ಒಂದು IMF ಒಂದು ವಿಸ್ತೃತ ರೂಪ ಕೇಳ್ತಾರೆ. ಅಂದರೆ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿ ಕರೀತಾರೆ ಅಥವಾ ಅಂತಾರಾಷ್ಟ್ರೀಯ ನಿಧಿ ಅಂತೇಳಿ ಕರೀತಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಪ್ಷನ್ ನಂಬರ್ ಎ ಇದು ಸರಿಯಾಗಿರುವಂಥ ಒಂದು ಉತ್ತರ ಅಂತಾರಾಷ್ಟ್ರೀಯ ನಿಧಿ ಅನ್ನುವಂಥದ್ದು. ಸೊ ಹಾಗೆ ಮೇನ್ ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಮೇನ್ ಕ್ವಶನ್ ನಂಬರ್ 4 ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ನಾವು ಇವಾಗ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರ್ತೈತಿ. ಸೊ ಬನ್ನಿ ಸ್ನೇಹಿತರೆ ಏನು ಐತಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 12 ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು ಅಂತ ಕೇಳಿದ್ರೆ ಇಲ್ಲಿ ಕೂಡ ನೀವು ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಇಲ್ಲಿ ಕೂಡ 5 ಅಂಕಗಳು ದೊರಕ್ತಾವ. ಸೊ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ರಾಣಿ ರಮಾಬಾಯಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 13 ಯಾವುದಾದರೂ ಒಂದು ಭಯೋತ್ಪಾದನೆಯ ಸಂಘಟನೆಯನ್ನು ಹೆಸರಿಸಿ ಅಂದರೆ ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಒಂದು ಉತ್ತರ ಅಲ್ ಖೈದಾ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 14 ಯಾವ ದಿನವನ್ನು ಮತದಾರರ ದಿನವೆಂದು ಆಚರಿಸಲಾಗುತ್ತದೆ? ಆನ್ಸರ್ ಯಾವುದು ಪಾತ್ರ ಜನವರಿ 25 ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಖಾಸಗೀಕರಣವು ಯಾವ ದೇಶದಲ್ಲಿ ಮೊದಲು ಪ್ರಾರಂಭಿಸಲಾಯಿತು?
ಖಾಸಗೀಕರಣವು ಯಾವ ದೇಶದಲ್ಲಿ ಮೊದಲು ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಇಂಗ್ಲೆಂಡ್ ಅಥವಾ ಬ್ರಿಟನ್. ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಂದರೆ ಎರಡೂ ಒಂದೇ. ಇದಕ್ಕೆ ಇಂಗ್ಲೆಂಡ್ನೂ ಕರೀತಾರೆ, ಬ್ರಿಟನ್ ಅಂತಲೂ ಕರೀತಾರೆ. ಸೊ ಎಷ್ಟರಲ್ಲಿ ಆಗ್ತಪ್ಪ ಅಂತ ಕೇಳಿದ್ರೆ 1980ರಲ್ಲಿ. ಎಷ್ಟರಲ್ಲಿ? 1980ರಲ್ಲಿ ಈ ಒಂದು ಖಾಸಗೀಕರಣವನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್, ಸಾರ್ಕ್ನ ಪಿತಾಮಹ ಯಾರು ಕೇಳ್ತಾರೆ? ಸಾರ್ಕ್ನ ಪಿತಾಮಹ ಮಹಾಬುಲ್ ಹಕ್. ಇವರು ಪಾಕಿಸ್ತಾನದವರು. ಸೊ ಭಾರತದಲ್ಲಿ ಸಾರ್ಕ್ನ ಪಿತಾಮಹ ಯಾರು ಅಂತ ಕೇಳಬಹುದು? ಭಾರತದಲ್ಲಿ ಸಾರ್ಕ್ನ ಪಿತಾಮಹ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಸೊ ಹಾಗೆ ಮುಂದಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾಗ ಬಿಯನ್ನು ನೋಡ್ತಾ ಹೋಗೋಣ. ಭಾಗ ಬಿ ಮೇನ್ ಕ್ವಶನ್ ನಂಬರ್ 5. ಇಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಿಸಿದೆ. ಅಲ್ಲಿ ಟೋಟಲಿ 10 ಅಂಕಗಳು ಇಲ್ಲಿ ದೊರಕ್ತಾವೆ. ಸೊ ಪ್ರಶ್ನೆ ನಂಬರ್ 17, ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು? ಅವು ಯಾವುವು ಅಂತ ಐತಿ. ನೆಕ್ಸ್ಟ್ ಕ್ವಶನ್ ನಂಬರ್ 18, 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಗಳಿವೆ? ಪ್ರಶ್ನೆ ನಂಬರ್ 19, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಐತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 20, ನಾಗರಿಕ ಸೇವೆಯ 2 ಲಕ್ಷಣಗಳು ತಿಳಿಸಿ ಅಂತ ಐತಿ. ಕ್ವಶನ್ ನಂಬರ್ 21, ಶಕ್ತಿ ಬಣಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಐತಿ. ನೆಕ್ಸ್ಟ್ ಕ್ವಶನ್ ನಂಬರ್ 22, ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳನ್ನು ಹೆಸರಿಸಿ ಅಂತ ಐತಿ. ಕ್ವಶನ್ ನಂಬರ್ 23, ತಾಸ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 24, ಭಾರತವು ಕೈಗೊಂಡ ಯಾವುದಾದರೂ 2 ಅಣು ಪರೀಕ್ಷೆಗಳನ್ನು ಸಾಂಕೇತಿಕವಾಗಿ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಟೋಟಲಿ 10 ಅಂಕಗಳು ಇಲ್ಲಿ ನಿಮಗೆ ದೊರಕ್ತವೆ. ಭಾಗ ಸಿ ಅನ್ನು ನೋಡ್ತಾ ಹೋಗೋಣ. ಭಾಗ ಸಿ ಮೇನ್ ಕ್ವಶನ್ ನಂಬರ್ 6, ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ಅಥವಾ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 26, ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 27, ಮಹಿಳಾ ಚಳವಳಿಗೆ ಕಾರಣಗಳು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 28, ರೈತ ಚಳವಳಿಯ ಪ್ರಮುಖ ಕಾರಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 29, ಭಾರತಕ್ಕೆ ಭ್ರಷ್ಟಾಚಾರವು ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 30, ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳಾವು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 31, ಭಯೋತ್ಪಾದನೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 32, ಭಾರತದ ವಿದೇಶಾಂಗ ನೀತಿಯ 5 ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 33, ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆ ಕುರಿತು ಭಾರತದ ಪಾತ್ರವನ್ನು ವಿಶ್ಲೇಷಿಸಿ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕ್ವಶನ್ಗಳು ಕೆಲವೊಂದು ರಿಪೀಟ್ ಆಗ್ತಾ ಇರ್ತವೆ. ಸೊ ಯಾವ ಕ್ವಶನ್ಗಳು ರಿಪೀಟ್ ಆಗಿ ಅದನ್ನು ಸ್ವಲ್ಪ ಜಾಸ್ತಿ ಒತ್ತನ್ನು ನೀಡಿ ಓದ್ಕೊಳ್ರಿ ಅಂತ ಹೇಳ್ತಾ ಭಾಗ ಡಿ ಅನ್ನು ನೋಡ್ತಾ ಹೋಗೋಣ. ಮೇನ್ ಕ್ವಶನ್ ನಂಬರ್ 7, ಭಾಗ ಡಿ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30 ಅಥವಾ 40 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಇಲ್ಲಿ ನೀವು 3 ರಿಂದ 4 ಪೇಜ್ ಆನ್ಸರನ್ನು ಬರೀಬೇಕಾಗಿರ್ತೈತಿ. ಸೊ ಟೋಟಲಿ 1ಕ್ಕೆ 10 ಅಂಕಗಳು, 2 ಪ್ರಶ್ನೆಗಳಿಗೆ ಬರೆದಿದ್ದೆ. ಅದರಲ್ಲಿ ಟೋಟಲ್ 20 ಅಂಕಗಳು ನಿಮಗೆ ಇಲ್ಲಿ ದೊರಕ್ತವೆ. ಸೊ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಕ್ವಶನ್ ನಂಬರ್ 34, ರಾಜಕೀಯ ಪಕ್ಷಗಳ ಕಾರ್ಯಗಳ ಕುರಿತು ವಿವರಿಸಿ. ಅಂದರೆ ಭಾರತದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳೈತಿ, ಅವು ಏನೇನು ಕೆಲಸ ಮಾಡ್ತಾವೆ, ಅದರ ಕಾರ್ಯಗಳನ್ನು ಕುರಿತು ವಿವರಿಸಿ ಅಂತ ಐತಿ. ನೆಕ್ಸ್ಟ್ ಕ್ವಶನ್ ನಂಬರ್ 35, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು. ಅಂದರೆ ರಾಷ್ಟ್ರಗಳನ್ನು ನಿರ್ಮಾಣ ಮಾಡೋಕ್ಕೆ ವಿವಿಧ ಅಗತ್ಯಾಂಶಗಳು ಏನೇನು ಬೇಕು ಅನ್ನೋಂಥ ಪ್ರಶ್ನೆಗಳನ್ನು ಕೇಳಿದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 36, ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಕುರಿತು ವಿವರಿಸಿ ಅಂತ ಕೇಳಿದಾರೆ. ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಕುರಿತು ವಿವರಿಸಿ ಕೇಳಿದಾರೆ. ಖಾಸಗೀಕರಣ ಯಾವ ರೀತಿ ಬೆಳೆದು ಬಂತು ಅನ್ನೋದರ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿದೆ ಕೇಳಿದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 37, ವಿಶ್ವಸಂಸ್ಥೆಯ ಧ್ಯೇಯಗಳು, ತತ್ವಗಳು ಮತ್ತು ರಚನೆಗಳನ್ನು ಕುರಿತು ವಿವರಿಸಿದೆ ಕೇಳಿದಾರೆ. ಅಂದರೆ ವಿಶ್ವಸಂಸ್ಥೆ ಏನೇನು ಕೆಲಸ ಮಾಡ್ತೈತಿ, ಅದರ ರಚನೆ ಏನು, ಅದರ ಧ್ಯೇಯೋದ್ದೇಶಗಳೇನು, ಅದರ ತತ್ವಗಳೇನು ಅಂತ ವಿಶ್ವಸಂಸ್ಥೆಯ ಒಂದು ಬೇರೆ ಬೇರೆ ರಾಷ್ಟ್ರಗಳೊಡನೆ ಯಾವ ರೀತಿ ವ್ಯವಹಾರ ನಡೆಸ್ತೈತಿ,
ಯಾವ ರೀತಿ ಒಂದು ವಿಶ್ವಸಂಸ್ಥೆ ಇನ್ನೊಂದು ದೇಶದ ರಾಷ್ಟ್ರಗಳ ಒಂದು ರಕ್ಷಣೆ ಮಾಡ್ತೈತೆ ಅನ್ನೋದನ್ನು ವಿವರಿಸಿ ತಿಳ್ಕಿದ. ಈ ಒಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಇಲ್ಲಿ 20 ಅಂಕಗಳು ದೊರೀತಾವ. ಸೊ ಟೋಟಲಿ 80 ಅಂಕಗಳು ಯಾವ ರೀತಿ ದೊರೀತೈತೆ ಅಂತೇಳಿ ನೀವು ನೋಡ್ತೀರಾ ಸ್ನೇಹಿತರೆ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಇದೇ ರೀತಿಯಾಗಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ